ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿಯಲ್ಲಿ ಸರ್ಕಾರಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 7ರಿಂದ 9ನೇ ತರಗತಿ ದಲಿತ ವಿದ್ಯಾರ್ಥಿಗಳಿಂದ ಶಾಲೆಯ ಮಲದ ಗುಂಡಿಗೆ ಇಳಿಸಿರುವ ನೀಚ ಕೃತ್ಯ ಮತ್ತು ವಿದ್ಯಾರ್ಥಿನಿಯರು ಬಟ್ಟೆ ಬದಲಾಗಿರುವ ವಿಡಿಯೋ ಚಿತ್ರೀಕರಣ ಖಂಡಿಸಿ ಹೋರಾಟ ಮಾಡಲಾಯಿತು. ಪ್ರಾಂಶುಪಾಲರನ್ನ ಹಾಗೂ ವಾರ್ಡನ್ ಹಾಗೂ ಸಿಬ್ಬಂದಿಗಳನ್ನ ವಿರುದ್ಧ ಸೂಕ್ತವಾದ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ಭೀಮ್ ಸೇನೆ ಮತ್ತು ಇತರ ಸಂಘದ ಬೆಂಬಲದೊಂದಿಗೆ ಹೋರಾಟ ನಡೆಸಲಾಯಿತು. ಕೋಲಾರ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಸ್ಥಳಕ್ಕೆ ಧಾವಿಸಿ ಮನವಿಯನ್ನ ಸ್ವೀಕರಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ದಾರೆ. ಪಂಚಮರಿಗೆಲ್ಲ ಪಂಚಭೂತಗಳು ದಕ್ಕಲೇಬೇಕು, ಉಸಿರಾಡಲು ಪಂಚಶೀಲ ತತ್ವವು ಬೇಕು, ಪಂಚಶೀಲ ತತ್ವವು ಬೇಕು, ಮಾನವನಾಗಿ ಬದುಕಲು ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಸರ್ಕಾರದ ಆದೇಶಗಳನ್ನು ಜಾರಿಗೊಳಿಸುತ್ತಿರುವ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡುವಲ್ಲಿ ವಿಫಲವಾಗಿರುವ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು. ತೊಂದರೆ ಕೊಡ್ತೀನಿ ನಮಗೆಲ್ಲೋ ಕೆಲಸ ಬಾಣ ಬನ್ನಿ ಮಂಜು. ನೀವು ಪಾಠಗಳು ನಡೀತಾ ಇರ್ತದಲ್ಲ, ಹಾಗಾಗಿ ಡಿಸ್ಟರ್ಬ್ ಆಗ್ತದೆ ಅಂತ ಅವಾಗ ಹೇಳ್ತಾ ಇದ್ರು. ಅದು ನಾನೇ ಹೋಗ್ತೇನೆ ಅಂತ ಹೇಳಿ ಓಕೆ, ಇನ್ನೇನು ಹೇಳಿದ್ದಾರೆ ಸರಿ.